press the bell icon on the YouTube app and never miss another update. Hello students, in this video we study about osmosis and their types. So osmosis is nothing but the process of movement of water or solvent molecules. So osmosis is the process of movement of water or solvent molecules from the region of higher water potential to the region of lower water potential across the semi-permeable membrane. So osmosis is the process of movement of water molecules or solvent molecules from the region of its higher water potential. Higher water potential ಅಂತಂದರೆ ಅಲ್ಲಿ ವಾಟರ್ಗೆ ಲಾರ್ಜ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಅದರ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಅದು ರ್ಯಾಪಿಡ್ ಮೋಷನ್ಸಲ್ಲಿ ಇರುತ್ತೆ. ಸೊ ರ್ಯಾಂಡಮ್ ಆಗಿ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರ್ಯಾಪಿಡ್ ಆರ್ ಕಾನ್ಸ್ಟೆಂಟ್ ಮೂವ್ಮೆಂಟನ್ನು ಮಾಡುತ್ತೆ. ಸೊ ಹೈಯರ್ ವಾಟರ್ ಪೊಟೆನ್ಷಿಯಲಿಂದ ಲೋಯರ್ ವಾಟರ್ ಪೊಟೆನ್ಷಿಯಲ್ ಕಡೆಗೆ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ಗಳು ಮೂವ್ಮೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಹೈಯರ್ ವಾಟರ್ ಪೊಟೆನ್ಷಿಯಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗೆ ಏನಿರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಲೋಯರ್ ವಾಟರ್ ಮಾಲಿಕ್ಯೂಲ್ಸ್ ಅಂತಂದರೆ ಸೊಲ್ಯೂಷನ್ಸಲ್ಲಿ ಸಲ್ಯೂಟ್ ಆ್ಯಡ್ ಮಾಡೋದ್ರಿಂದ ಆ ಎಂಟಿ ಸ್ಪೇಸ್ ಇನ್ ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್ಸಲ್ಲಿ ಏನು ಎಂಟಿ ಸ್ಪೇಸ್ ಇರುತ್ತೆ ಅಲ್ಲಿ ಹೋಗಿ ಸಲ್ಯೂಟ್ ಮಾಲಿಕ್ಯೂಲ್ಸ್ ಹೋಗಿ ಬೈಂಡ್ ಆಗುತ್ತೆ. ಸೊ ಬೈಂಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ವಾಟರ್ ಮಾಲಿಕ್ಯೂಲ್ಸ್ಗಳು ಫ್ರೀಯಾಗಿ ಮೂವ್ಮೆಂಟ್ ಆಗೋದಿಲ್ಲ, ಅದರ ಕೈನೆಟಿಕ್ ಎನರ್ಜಿನ ಕಳ್ಕೊಳ್ತವೆ. ಸೊ ಇಲ್ಲಿ ಹೈಯರ್ ವಾಟರ್ ಪೊಟೆನ್ಷಿಯಲಿ ಪ್ಯೂರ್ ವಾಟರ್ ಏನಿರುತ್ತೆ, ಪ್ಯೂರ್ ವಾಟ್ರಲ್ಲಿ ಅದರದ್ದೇ ಆದಂಥ ಕೈನೆಟಿಕ್ ಎನರ್ಜಿ ಇರುತ್ತೆ, ಅಲ್ಲಿ ಸಲ್ಯೂಟ್ಸ್ ಇರೋದಿಲ್ಲ. ಸೊ ವಾಟರ್ ಮಾಲಿಕ್ಯೂಲ್ಸ್ ಟೆನ್ಸ್ ಟು ಮೂವ್ ಫ್ರಮ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲ್ ಬಟ್ ಅಕ್ರಾಸ್ ದ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ಹೈಯರ್ ವಾಟರ್ ಪೊಟೆನ್ಷಿಯಲಿಂದ ಲೋಯರ್ ವಾಟರ್ ಪೊಟೆನ್ಷಿಯಲಿ ಮೂವ್ಮೆಂಟ್ ಆಯಿತು ಅಂತಂದರೆ ಇಟ್ ಈಸ್ ಡಿಫ್ಯೂಷನ್. ಬಟ್ ಅಕ್ರಾಸ್ ದ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಹೋಯಿತು ಅಂತಂದರೆ ದೆನ್ ಇಟ್ ಈಸ್ ಆಸ್ಮೋಸಿಸ್. ಓಕೆ, ಸೊ there are two experiments to prove that the process of osmosis where the movement of water molecules or solvent molecules occurs from higher water potential to the region of lower water potential. So ಅದರಲ್ಲಿ ಒಂದು ಪೊಟ್ಯಾಟೊ ಆಸ್ಮೋಸ್ಕೋಪ್ ಎಕ್ಸ್ಪೆರಿಮೆಂಟ್ ಆರ್ ಪೊಟ್ಯಾಟೊ ಆಸ್ಮೋಕಪ್ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಪೊಟ್ಯಾಟೊ ಟ್ಯೂಬರ್ ಆಲೂಗೆಡ್ಡೆನ ತಗೋಬೇಕು, ಆಲೂಗೆಡ್ಡೆ ಮೇಲಿರುವಂಥ ಸ್ಕಿನ್ನ ಪೀಲ್ ಮಾಡಬೇಕು. ಸೊ ಒಂದು ಸಣ್ಣದಾದಂಥ ಶಾರ್ಪ್ ನೈಫ್ ತಗೊಂಡು ಮೇಲಿರುವಂಥ ಸ್ಕಿನ್ನನ್ನು ಪೀಲ್ ಮಾಡಬೇಕು. ಸೊ ಸ್ಕಿನ್ ಏನದು ಸೆಲ್ ವಾಲ್, ಅದು ಪೀಲ್ ಮಾಡಾದ್ಮೇಲೆ ನಮಗೆ ಸೆಲ್ ಸಿಗುತ್ತೆ, ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಎಕ್ಸ್ಪ್ಲೋಸ್ ಆಗುತ್ತೆ, ಆ ಸೆಲ್ ಮೆಂಬ್ರೇನ್ ಎಕ್ಸ್ಪ್ಲೋಸ್ ಆಗುತ್ತೆ. ದೆನ್ ಆ ಪೊಟ್ಯಾಟೊ ಟ್ಯೂಬರ್ನ ನಾವು ಏನು ಮಾಡಬೇಕು ಅಂತ ಅಂದರೆ ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು, ಒಂದು ಬೀಕರ್ ಟೈಪ್ ಕಟ್ ಮಾಡ್ಕೋಬೇಕು. ಸೊ ಪೊಟ್ಯಾಟೊ ಟ್ಯೂಬರ್ನ ಕೆಳಗಡೆ ಒಂದು ಫ್ಲಾಟ್ ಸರ್ಫೇಸ್ ಬರುವಂಥ ರೀತಿಲಿ ಫಸ್ಟ್ ಕಟ್ ಮಾಡಬೇಕು. ಅದಾದಮೇಲೆ ಅದರೊಳಗೆ ಇರುವಂಥ ಸೆಲ್ಸ್ನ ಒಂದು ಸ್ವಲ್ಪ ಡಿಗ್ ಮಾಡಿ ಒಂದು ರೀತಿ ಬೀಕರ್ ಟೈಪ್ ಇರುವಂಥ ಒಂದು ವೆಲ್ನ ಪ್ರಿಪೇರ್ ಮಾಡಬೇಕು, ಒಂದು ಡಿಪ್ರೆಷನ್ ಆರ್ ವೆಲ್ ಅಂತ ಕರೀತೀವಿ. ದೆನ್ ಆ ವೆಲ್ ಒಳಗಡೆ ಇನ್ಸೈಡ್ ದ ವೆಲ್ ವಿ ಶುಡ್ ಟೇಕ್ 10% ಆಫ್ ಶುಗರ್ ಸೊಲ್ಯೂಷನ್. ಆ ವೆಲ್ ಒಳಗಡೆ 10% ಇರುವಂಥ ಶುಗರ್ ಸೊಲ್ಯೂಷನ್ನ ತಗೋಬೇಕು. ದೆನ್ ಶುಗರ್ ಸೊಲ್ಯೂಷನ್ನ ಅಲ್ಲಿ ಆಫ್ ಅಷ್ಟೇ ಫಿಲ್ ಮಾಡಬೇಕು. ಇನಿಷಿಯಲ್ ಲೆವೆಲ್ ಈಸ್ ಇಂಡಿಕೇಟೆಡ್ ಬೈ
ಪಿನ್ಸ್, ಗುಂಡ್ ಪಿನ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಇನಿಷಿಯಲ್ ಲೆವೆಲ್ ಎಷ್ಟಿದೆ ಅಂತ ನೋಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ದ ಹೋಲ್ ಪೊಟ್ಯಾಟೊ ಕಪ್ ಈಸ್ ಇನ್ಸರ್ಟೆಡ್ ಇನ್ ಟು ಎ ಬೀಕರ್ ಕಂಟೈನ್ಸ್ ಪ್ಯೂರ್ ವಾಟರ್ ಆರ್ ಸಾಲ್ವೆಂಟ್. ಸೊ ಒಂದು ಬೀಕರ್ ಒಳಗಡೆ ಆ ಪೊಟ್ಯಾಟೊ ಟ್ಯೂಬರ್ ವಿತ್ 10% ಶುಗರ್ ಸೊಲ್ಯೂಷನ್ನ ಇನ್ಸೆಟ್ ಮಾಡಬೇಕು. ಬೀಕರಲ್ಲಿ ಏನಿರುತ್ತೆ, ವಾಟರ್ ಇರುತ್ತೆ, ಪ್ಯೂರ್ ವಾಟರ್ ಇರುತ್ತೆ ಆರ್ ಸಾಲ್ವೆಂಟ್ ಇರುತ್ತೆ. ಸೊ ಈಗ ಇನಿಷಿಯಲ್ ಲೆವೆಲ್ನ ನಾವು ನೋಡ್ಕೊಂಡಿದ್ವಿ. ಇದನ್ನು ಫ್ಯೂ ಮಿನಿಟ್ಸ್ ಬಿಟ್ಟು ನೋಡಿತ್ತು ಅಂತ ಅಂದರೆ ಏನಾಗುತ್ತೆ ಇಲ್ಲಿ, ಸೊ ಏನಾಗ್ಬೋದು ಆಫ್ಟರ್ ಫ್ಯೂ ಮಿನಿಟ್ಸ್ ಆರ್ 1 or 2 hours ಬಿಟ್ಟು ನೋಡಿದರೆ, ಈಗ ನೋಡಿ ಇಲ್ಲಿ ಶುಗರ್ ಸೊಲ್ಯೂಷನ್ ಇದೆ, ಬೀಕರಲ್ಲಿ ಪ್ಯೂರ್ ವಾಟರ್ ಇದೆ, ಬೀಕರಲ್ಲಿ ಪ್ಯೂರ್ ವಾಟರ್ ಇದೆ. ಪ್ಯೂರ್ ವಾಟರ್ ಅಂತ ಅಂದಮೇಲೆ ಅಲ್ಲಿ ಏನಿರುತ್ತೆ, ಫ್ರೀ ಕೈನೆಟಿಕ್ ಎನರ್ಜಿ ಇರುತ್ತೆ, ಹೌದಾ? ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಕಡಿಮೆ ಇರುತ್ತೆ ಇನ್ ಕಂಪೇರ್ಡ್ ಟು ದಟ್ ಆಫ್ ವಾಟರ್. ಇಲ್ಲಿ ಏನಿರುತ್ತೆ, ಶುಗರ್ ಸೊಲ್ಯೂಷನ್ ಇರುತ್ತೆ. ಸೊ ಹೈಯರ್ ಕೈನೆಟಿಕ್ ಎನರ್ಜಿ ಎಲ್ಲಿದೆ, ವಾಟರ್ ಮಾಲಿಕ್ಯೂಲ್ಸ್ಗೆ ಪ್ಯೂರ್ ವಾಟರ್ ಇದೆ, ಅಂದರೆ ವಾಟರ್ ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ಇದೆ. ಸೊ ಇಲ್ಲೇನಿದೆ, ವಾಟರ್ ಪೊಟೆನ್ಷಿಯಲ್ ಕಡಿಮೆ ಇದೆ, ಲೆಸ್ ಇದೆ. ಸೊ ಹೈಯರ್ ವಾಟರ್ ಪೊಟೆನ್ಷಿಯಲ್, ಸೊ ವಾಟರ್ ಮಾಲಿಕ್ಯೂಲ್ಸ್ ನಾವು ಮೂವ್ ಫ್ರಮ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲ್ ಅಕ್ರಾಸ್ ಎ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ಈಗ ಪೊಟ್ಯಾಟೊ ಟ್ಯೂಬರ್ ಏನಿದೆ ಅದನ್ನ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಥರ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಇಲ್ಲಿಗೆ ವಾಟರ್ ಮಾಲಿಕ್ಯೂಲ್ಸ್ಗಳು ಮೂವ್ಮೆಂಟ್ ಆಗುತ್ತೆ. ಫ್ಯೂ ಅವರ್ಸ್ ಬಿಟ್ಟು ನೋಡಿದ ತಕ್ಷಣ ರೈಸ್ ಇನ್ ಲೆವೆಲ್ ಆಫ್ ಶುಗರ್ ಸೊಲ್ಯೂಷನ್, ಈ ಶುಗರ್ ಸೊಲ್ಯೂಷನ್ ಲೆವೆಲ್ ಏನಾಗುತ್ತೆ, ರೈಸ್ ಆಗುತ್ತೆ. ಸೊ ಅಲ್ಲಿ ನಾವು ಒಂದು ಫೈನಲ್ ರೀಡಿಂಗ್ನ ಇಂಡಿಕೇಟ್ ಮಾಡೋಕ್ಕೆ ಒಂದು ಪಿನ್ನ ಅಲ್ಲಿ ಪ್ಲೇಸ್ ಮಾಡಿದರೆ, ಸೊ ಇಟ್ ಶೋಸ್ ದ ಫೈನಲ್ ಲೆವೆಲ್. ಸೊ ರೈಸ್ ಇನ್ ಶುಗರ್ ಸೊಲ್ಯೂಷನ್, ಶುಗರ್ ಸೊಲ್ಯೂಷನ್ ಏನಕ್ಕೆ ರೈಸ್ ಆಯಿತು, ಡ್ಯೂ ಟು ಮೂವ್ಮೆಂಟ್ ಆಫ್ ವಾಟರ್, ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲ್ ಅಕ್ರಾಸ್ ದ semi permeable membrane. It proves the process of osmosis. ಆಯಿತು. ಈಗ ನೆಕ್ಸ್ಟ್ ಅನದರ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ಎಕ್ಸ್ಪೆರಿಮೆಂಟ್ ಯಾವುದು ಅಂತಂದರೆ ಥಿಸಲ್ ಫನಲ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಥಿಸಲ್ ಫನಲ್ ಎಕ್ಸ್ಪೆರಿಮೆಂಟ್. ಸೊ ಈ ಥಿಸಲ್ ಫನಲ್ ಎಕ್ಸ್ಪೆರಿಮೆಂಟಲ್ಲಿ ಒಂದು ಥಿಸಲ್ ಫನಲ್ ಅಂತ ತಗೊಳ್ಳೋಣ. ಥಿಸಲ್ ಫನಲ್ ಅಂತಂದರೆ ಅದು ಗ್ಲಾಸ್ಸಿಂದ ಮಾಡಲಾಗಿರುತ್ತೆ. ಒಂದು ಸಿಲಿಂಡ್ರಿಕಲ್ ಟ್ಯೂಬ್ ಇರುತ್ತೆ. ಎಂಡ್ ಆಫ್ ದ ಟ್ಯೂಬ್ ಅಲ್ಲಿ ಏನಿರುತ್ತೆ ಅಂತ ಒಂದು ಬಲ್ಬಸ್ ರೀಜನ್ ಇರುತ್ತೆ, ಬಲ್ಬಸ್ ಗ್ಲಾಸ್ ಬಲ್ಬ್ ಇರುವಂಥ ರೀಜನ್ ಇರುತ್ತೆ. ದೆನ್ ಬೋತ್ ದ ಎಂಡ್ಸ್ ಆರ್ ಓಪನ್, ಎರಡು ಎಂಡ್ಸ್ಗಳು ಓಪನ್ ಆಗಿರುತ್ತೆ. ಸೊ ಒಂದು ಎಂಡಲ್ಲಿ ಏನಿರುತ್ತೆ, ವೈಡ್ ಬಲ್ಬ್ ಗ್ಲಾಸ್ ಇರುತ್ತೆ, ಇನ್ನೊಂದು ಎಂಡು ಓಪನ್ ಇರುತ್ತೆ. ಇದು ಕೂಡ ಓಪನ್ ಆಗಿರುತ್ತೆ ಇನ್ಶಿಯಲ್. ಬಟ್ ಆ ಓಪನ್ ಎಂಡನ್ನ ನಾವೇನು ಮಾಡ್ತೀವಿ, ಬೈ ಯೂಸಿಂಗ್ ಎ ಎಗ್ ಮೆಂಬ್ರೈನ್, ಎಗ್ಗಿನ ಮೆಂಬ್ರೈನ್, ಇಟ್ ಈಸ್ ನಥಿಂಗ್ ಬಟ್ ಎ ಸೆಮಿ ಪರ್ಮೇಬಲ್ ಮೆಂಬ್ರೈನ್. ಎಗ್ ಇಸ್ ಎ ಸಿಂಗಲ್ ಸೆಲ್, ಹೌದಾ? ಸೊ ಎಗ್ ಸೆಲ್ಲಲ್ಲಿ ಶೆಲ್ನ ತೆಗೆದ್ಬಿಟ್ರೆ ನೆಕ್ಸ್ಟ್ ಸಿಗುವಂಥದ್ದು ಮೆಂಬ್ರೈನ್. ದಟ್ ಮೆಂಬ್ರೈನ್ ಇಸ್ ಕಾಲ್ಡ್ ಎಸ್ ಎಗ್ ಮೆಂಬ್ರೈನ್ ಆರ ಯೂಸ್ ಮಾಡ್ಬೋದು, ಆರ್ ಪಾರ್ಚ್ಮೆಂಟ್ ಮೆಂಬ್ರೈನ್ ಆದರೂ ಯೂಸ್ ಮಾಡ್ಬೋದು. ಸೊ ಅದನ್ನು ಟ್ಯಾಗ್ ಮಾಡಬೇಕು. ಎಲ್ಲಿ ಅಂತಂದರೆ ಆ ಟ್ಯೂಬ್ ಇರುತ್ತಲ್ಲ, ಆ ಬಲ್ಬಸ್ ಟ್ಯೂಬ್ ಇರುತ್ತಲ್ಲ, ಅದನ್ನು ನಾವು ಮೌತಲ್ಲಿ ಆ ಎಗ್ ಮೆಂಬ್ರೈನ್ನ ಅಲ್ಲಿ ಪ್ಲೇಸ್ ಮಾಡಿ ನೀಟಾಗಿ ಟೈಟಾಗಿ ಟ್ಯಾಗ್ ಮಾಡಬೇಕು. ದೆನ್ ದ ಟ್ಯೂಬ್ ಈಸ್ ಫಿಲ್ಡ್ ವಿತ್ ಒನ್ಸ್ ಅಗೇನ್ 10% ಆಫ್ ಶುಗರ್ ಸೊಲ್ಯೂಷನ್. ಅಲ್ಲಿ 10% ಆಫ್ ಶುಗರ್ ಸೊಲ್ಯೂಷನ್ನಿಂದ ಒಂದು ಹಾಫ್ ಆಫ್ ದ ಟ್ಯೂಬ್ನ ಫಿಲಪ್ ಮಾಡಬೇಕು. ದೆನ್ ಇಟ್ ಈಸ್ ಮೀನ್ಸ್ ದಿಸ್ ಥಿಸಲ್ ಫನಲ್ ನೌ ಈಸ್ ಇನ್ಸರ್ಟೆಡ್ ಇನ್ಸೈಡ್ ದ ಬೀಕರ್ ಕಂಟೈನ್ ಪ್ಯೂರ್ ವಾಟರ್ ಆರ್ ಸಾಲ್ವೆಂಟ್. ಪ್ಯೂರ್ ವಾಟರ್ ಹೊಂದಿರುವಂಥ ಬೀಕರ್ ಒಳಗೆ ಅದನ್ನ ಇನ್ಸರ್ಟ್ ಮಾಡಬೇಕು. ಅದನ್ನ ಹೋಲ್ಡ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡನ್ನ ಯೂಸ್ ಮಾಡಿ. ಸೊ ಇದು ಅಷ್ಟೇ, ಫ್ಯೂ ಮಿನಿಟ್ಸ್ ಆರ್ ಒನ್ ಆರ್ 2 hours ಬಿಟ್ಟು ನೋಡಿದರೆ ನಮಗೇನಾಗುತ್ತೆ, ಸೊ ನೋಡಿ ಇಲ್ಲಿ ಪ್ಯೂರ್ ವಾಟರ್ ಇದೆ, ಇಲ್ಲಿ ಶುಗರ್ ಸೊಲ್ಯೂಷನ್ ಇದೆ. ಇಲ್ಲಿ ಪ್ಯೂರ್ ವಾಟರ್ಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ, ಅಂದರೆ ವಾಟರ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ವೆರಾಸ್ ಇನ್ ದ ಥಿಸಲ್ ಫನಲ್ ಕೈನೆಟಿಕ್ ಎನರ್ಜಿ ಇಸ್ ಲೆಸ್, ಮೀನ್ಸ್ water potential is less. So now the water molecules move from higher water potential to lower water potential across a semi-permeable membrane. So the concentration, the sugar solution increases inside the Thissell funnel. It is indicated by final indication level ಇಂದ ನಾವು ಇಂಡಿಕೇಟ್ ಮಾಡಿ. ಸೊ ಗ್ಲಾಸ್ ಮೇಲೆ ನಾವು ಮಾರ್ಕರ್ನ ಯೂಸ್ ಮಾಡಿ ಅಲ್ಲಿ ಮಾರ್ಕ್ ಮಾಡಿರ್ಬೋದು, ಇಲ್ಲಾಂದರೆ ಒಂದು ರಬ್ಬರ್ ಬ್ಯಾಂಡನ್ನ ಅಲ್ಲಿ ಪ್ಲೇಸ್ ಮಾಡಿದರೆ ಗೊತ್ತಾಗುತ್ತೆ, ಅದನ್ನು ರೈಸ್ ಆಗುತ್ತೆ. ಅಲ್ಲಿ ಮತ್ತೊಂದು ರಬ್ಬರ್ ಬ್ಯಾಂಡ್ನ ಪ್ಲೇಸ್ ಮಾಡಿದ್ರೆ ಫೈನಲ್ ಲೆವೆಲ್ ಗೊತ್ತಾಗುತ್ತೆ. ಸೊ ಇಲ್ಲೂ ಕೂಡ ದಿಸ್ ಎಕ್ಸ್ಪೆರಿಮೆಂಟ್ ಆಲ್ಸೋ ಪ್ರೂವ್ಸ್ ವಾಟ್ಸ್ ದ ಪ್ರೋಸೆಸ್ ಆಫ್
osmosis, that is movement of water molecules from the region of higher water potential to the region of lower water potential across the semi-permeable membrane or egg membrane. Correct. ಸೊ ಆಸ್ಮೋಸಿಸ್ ಎಕ್ಸ್ಪೆರಿಮೆಂಟ್ನ ಪ್ರೂವ್ ಮಾಡೋಕ್ಕೆ ಇವೆರಡು ಎಕ್ಸ್ಪೆರಿಮೆಂಟನ್ನ ಯೂಸ್ ಮಾಡ್ತೀವಿ. ದಿಸ್ ಸೇಮ್ ಎಕ್ಸ್ಪೆರಿಮೆಂಟ್ ಆಲ್ಸೋ ಡೆಮಾನ್ಸ್ಟ್ರೇಟೆಡ್ ಇನ್ ಪ್ರಾಕ್ಟಿಕಲ್ಸಲ್ಲೂ ಕೂಡ ಇರುತ್ತೆ, ಅದು ಕೂಡ ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. Significance of osmosis. Okay, next we study significance of osmosis in plants, especially in plants. So the water movement or water absorption by roots is by osmosis. So ನಾವು imbibition ಅಲ್ಲೂ ಕೂಡ ಹೇಳಿದ್ವಿ, imbibition plays a very important role in the absorption of water by root hairs. But initial absorption, first ಏನು absorption ಇರುತ್ತಲ್ಲ, that is what osmosis, that is imbibition. ಆಫ್ಟರ್ ಇಂಬಿಬಿಷನ್ ಆದಮೇಲೆ ಅಂದರೆ ರೂಟ್ ಏರ್ ಸೆಲ್ ವಾಲ್ ಒಳಗಡೆ ಅದು ಇಂಬಿಬಿಷನ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇದೆಯಲ್ಲ, ನೆಕ್ಸ್ಟ್ ಪ್ರೋಸೆಸ್ ಆಫ್ ಅಬ್ಸಾರ್ಪ್ಷನ್ ಈಸ್ ಬೈ ಆಸ್ಮೋಸಿಸ್. ಸೊ ವಾಟರ್ ಅಬ್ಸಾರ್ಪ್ಷನ್ ಬೈ ರೂಟ್ಸ್ ಈಸ್ ಬೈ ಆಸ್ಮೋಸಿಸ್. ನೆಕ್ಸ್ಟ್ ಸೆಲ್ ಟು ಸೆಲ್ ಮೂವ್ಮೆಂಟ್. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಸ್ಟಡಿ ಮಾಡ್ತೀವಿ ಯಾವ ರೀತಿ ವಾಟರ್ ಮೂವ್ಮೆಂಟ್ ಆಗುತ್ತೆ ಅಂತ. ಸೆಲ್ ಟು ಸೆಲ್ ಮೂವ್ಮೆಂಟ್ ಆಫ್ ವಾಟರ್ ಈಸ್ ಬೈ ಆಸ್ಮೋಸಿಸ್. ಸೊ ಸೆಲ್ ಟು ಸೆಲ್ ಮೂವ್ಮೆಂಟ್ ಆಫ್ ವಾಟರ್ ಈಸ್ ಬೈ ಆಸ್ಮೋಸಿಸ್. ಇದು ಮುಂದಿನ ಕ್ಲಾಸ್ಗಳಲ್ಲಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಸ್ಟಡಿ ಮಾಡ್ತೀವಿ, ಅವಾಗ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆಸ್ಮೋಸಿಸ್ maintains turgidity of cell ends inter maintains shape of cell. So we know that the cell, any cell is contains 90 to 95% of water ಅಂತ ನಮಗೆ ಗೊತ್ತಿದೆ. ಸೊ ಆ ಸೆಲ್ಲಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಯ್ತು ಅಂದರೆ ಶ್ರಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಸೆಲ್ಲು ಫ್ರೆಶ್ ಆಗಿ ಟ್ರಜಿಡ್ ಕಂಡೀಷನ್ ಇರಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಆಸ್ಮೋಸಿಸ್ ಆಗೋದ್ರಿಂದ ಆಸ್ಮೋಸಿಸಿಂದ ಸೆಲ್ ಏನು ಮಾಡುತ್ತೆ, ವಾಟರ್ನ ಗೈನ್ ಮಾಡ್ಕೊಳುತ್ತೆ. ಸೊ ಅದು ಟರ್ಜಿಡಿಟಿನ ಹಾಗೆ ಉಳಿಸ್ಕೊಳುತ್ತೆ. ದೆನ್ ಇನ್ ಟರ್ನ್ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಶೇಪ್ ಆಫ್ ದ ಸೆಲ್. ಆ ಸೆಲ್ಲಿಂದು ಏನು ಶೇಪ್ ಇರುತ್ತೆ ಅದು ಅದೇ ಥರ ಮೈಂಟೈನ್ ಆಗ್ತದೆ. ಓವಲ್ ಇರ್ಬೋದು, ಪಾಲಿಗೋನಲ್ ಇರ್ಬೋದು, ರೆಕ್ಟ್ಯಾಂಗ್ಯುಲರ್ ಇರ್ಬೋದು, ಬ್ಯಾರಲ್ ಶೇಪ್ ಇರ್ಬೋದು, ಎಕ್ಸಾಗೋನಲ್ ಇರ್ಬೋದು. ಅದ್ರದ್ದು ಏನು ಶೇಪ್ ಇದೆ ಆ ಶೇಪ್ ಅದೇ ರೀತಿ ಮೈಂಟೈನ್ ಆಗುತ್ತೆ ಡ್ಯೂ ಟು ದ ಪ್ರೋಸೆಸ್ ಆಫ್ ಆಸ್ಮೋಸಿಸ್. ದೆನ್ ಅನದರ್ ಇಂಪಾರ್ಟೆಂಟ್ significance of osmosis is osmosis helps in or maintains or involved in osmosis is involved in opening and closing of stomata. So opening and closing of stomata
ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಸೊ ಸ್ಟೊಮ್ಯಾಟೊ ಅಂತಂದರೆ ಗೊತ್ತಿದೆ, ದೀಸ್ ಆರ್ ನಥಿಂಗ್ ಬಟ್ ಮೈಕ್ರೋಸ್ಕೋಪಿಕ್ ಮೈನ್ಯೂಟ್ ಸ್ಟ್ರಕ್ಚರ್ ಪ್ರೆಸೆಂಟ್ ಆನ್ ದ ಲೀವ್ಸ್ ಅಂಡ್ ಆಲ್ಸೋ ಇನ್ ಯಂಗ್ ಸ್ಟೆಮ್ಸ್, ಹೆಲ್ಪ್ಸ್ ಇನ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ನಾವು ಅನಾಟಮಿಲಿ ಸ್ಟಡಿ ಮಾಡಿದ್ವಿ. ಸೊ ಈ ಟೊಮ್ಯಾಟೊ ಓಪನಿಂಗ್ ಮತ್ತು ಕ್ಲೋಸಿಂಗ್ ಆಗಬೇಕಾದ್ರೆ ಸೊ ಅಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ನೋಡ್ತೀವಿ ಅವು ಟೊಮ್ಯಾಟೊ ವಿಲ್ ಓಪನ್ ಆ್ಯಂಡ್ ಕ್ಲೋಸ್ ಅಂತ. ಸೊ ಅಲ್ಲಿ ಪ್ರೋಸೆಸ್ ಆಫ್ ಆಸ್ಮೋಸಿಸ್ ನಡೆಯುತ್ತೆ. ಇದನ್ನು ಬರ್ಕೊಳ್ಳಿ, ಸಿಗ್ನಿಫಿಕೆನ್ಸ್ ಆಫ್ ಆಸ್ಮೋಸಿಸ್ ಇನ್ ಪ್ಲಾಂಟ್ಸ್, ವೆರಿ ಇಂಪಾರ್ಟೆಂಟ್. Okay, next, types of osmosis. Types of osmosis. Osmosis are of two types, mainly are of two types. X osmosis and end osmosis. First we study about X osmosis. See, when a plant cell, that is a turgid plant cell, turgid ಅಂತಂದ್ರೆ ಊದ್ಕೊಂಡಿರೋದು, a turgid plant cell or fresh plant cell is placed in a hypertonic solution. ನಾನು ನೆನ್ನೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತಂದರೆ ದೀಸ್ ಆರ್ ದ ಸೊಲ್ಯೂಷನ್, ಅದು ನಮ್ಗೆ ಚೆನ್ನಾಗಿ ನೆನಪಲ್ಲಿ ಇರಬೇಕು ನೋಡಿ. ಹೈಪರ್ಟೋನಿಕ್ ಸೊಲ್ಯೂಷನ್ ಅಂದರೆ ದೀಸ್ ಆರ್ ದ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಮೋರ್ ಅಮೌಂಟ್ ಆಫ್ ಸಲ್ಯೂಟ್ ಕಾನ್ಸಂಟ್ರೇಷನ್ when compared to that of ಸೆಲ್ ಸ್ಯಾಪ್ ಅಂತ ಹೇಳಿ, ಹೌದಾ? ಸೊ ಸೆಲ್ ಸ್ಯಾಪಿಗೆ ಕಂಪೇರ್ ಮಾಡಿದರೆ, ಸೆಲ್ ಸ್ಯಾಪ್ ಅಂದರೆ ಏನು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಸೆಲ್ ಸ್ಯಾಪಿಗೆ ಕಂಪೇರ್ ಮಾಡಿದರೆ ಈ ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇವಾಗ ಪ್ಲಾಂಟ್ ಸೆಲ್ ತಗೊಂಡಿದ್ದೀವಿ, ಪ್ಲಾಂಟ್ ಸೆಲ್ ಒಳಗೆ ಸೆಲ್ ಸ್ಯಾಪ್ ಇದೆ, ಪ್ರೋಟೋಪ್ಲಾಸಮ್ ಇದೆ, ಸೆಲ್ ಸ್ಯಾಪ್ ಇದೆ, ರೈಟ್? ಸೊ ಇಲ್ಲಿ ಪ್ರೋಟೋಪ್ಲಾಸಮ್ ಮತ್ತು ಸೆಲ್ ಸ್ಯಾಪ್ ಇದೆ. ಸೊ ಈಗ ಪ್ಲಾಂಟ್ ಸೆಲ್ನ ಹೈಪರ್ಟೋನಿಕ್ ಸೊಲ್ಯೂಷನ್ ಒಡೆ ಪ್ಲೇಸ್ ಮಾಡಿದ್ವಿ. ಅಂದರೆ ಈ ಸೊಲ್ಯೂಷನಲ್ಲಿ ಪ್ಲಾಂಟ್ ಸೆಲ್ ಒಡೆ ಇರುವಂಥ ಸೊಲ್ಯೂಷನ್ನು ಮತ್ತು ಈ ಸೆಲ್ಸ್ಗೂ ಕಂಪೇರ್ ಮಾಡಿದರೆ, ಈ ಸೊಲ್ಯೂಷನ್ಗೂ ಕಂಪೇರ್ ಮಾಡಿದರೆ, ಅಂದರೆ ಬೀಕರಲ್ಲಿ ಇರುವಂಥ ಸೊಲ್ಯೂಷನ್ಗೂ ಪ್ಲಾಂಟ್ ಸೆಲ್ಲಲ್ಲಿ ಇರುವಂಥ ಸೊಲ್ಯೂಷನ್ಗೂ ಕಂಪೇರ್ ಮಾಡಿದರೆ ಸಲ್ಯೂಟ್ ಕಾನ್ಸಂಟ್ರೇಷನ್ ಎರಡರಲ್ಲೂ ಇರುತ್ತೆ. ಬಟ್ ಎಲ್ಲಿ ಜಾಸ್ತಿ ಇರುತ್ತೆ? ಮೋರ್ ನಂಬರ್ ಆಫ್ ಸಲ್ಯೂಟ್ ಕಾನ್ಸಂಟ್ರೇಷನ್ ಇಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಪ್ರೆಸೆಂಟ್ ಇನ್ ಸೈಡ್ ದ ಬೀಕರ್. ಓಕೆ, ಶುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್ ಯಾರು ತಗೋಬೋದು. ಈಗೇನಾಗುತ್ತೆ, ಇದರಿಂದ ಕಂಟಿನ್ಯೂಸ್ ಆಗಿ ಎಕ್ಸ್ ಆಸ್ಮೋಸಿಸ್ ಆಗುತ್ತೆ. ಮೀನ್ಸ್ ಎಕ್ಸಿಟ್ ಆಫ್ ವಾಟರ್ ಫ್ರಮ್ ಪ್ಲಾಂಟ್ ಸೆಲ್ ಟು ಹೈಪರ್ಟೋನಿಕ್ ಸೊಲ್ಯೂಷನ್ ಪ್ರೆಸೆಂಟ್ ಅರೌಂಡ್ ದ ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ ಸುತ್ತ ಇರುವಂಥ ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ಪ್ಲಾಂಟ್ ಸೆಲ್ನಿಂದ ವಾಟರ್ ಎಕ್ಸಿಟ್ ಆಗುತ್ತೆ, ಹೊರಡೆ ಹೋಗುತ್ತೆ, ಹೊರಡೆ ಮೂವ್ಮೆಂಟ್ ಆಗುತ್ತೆ ಅಕ್ರಾಸ್ ದ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅಂಡ್ ದ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ ಆಸ್ಮೋಸಿಸ್. ಸೊ ಎಕ್ಸ್ ಆಸ್ಮೋಸಿಸ್ ಇಸ್ ದ ಪ್ರೋಸೆಸ್ ಆಫ್ exit of water molecules, from continuously from the cell into
surrounding environment or solution. So exit of water molecules continuously from cell into surrounding environment or solution. Solution due to influence of hypertonic solution. ಅಂದರೆ ಹೊರಗಡೆ ಇರುವಂಥ ಎನ್ವೈರ್ಮೆಂಟಲ್ಲಿ ಹೈಪರ್ಟೋನಿಕ್ ಸೊಲ್ಯೂಷನ್ ಇದೆ. ಸೊ ಅದಕ್ಕೋಸ್ಕರ ದ ವಾಟರ್ ವಿಲ್ exit of water molecules continuously from the cell into surrounding environment or hypertonic solution. Influence of hypertonic solution is a solution. ಈ ಸೊಲ್ಯೂಷನ್ನ ಇನ್ಫ್ಲೂಯೆನ್ಸ್ ಇಂದ ಹೈಪರ್ಟೋನಿಕ್ ಇನ್ಫ್ಲೂಯೆನ್ಸ್ ಇಂದ ಏನಾಗುತ್ತೆ, ವಾಟರ್ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗುತ್ತೆ, ಹೊರಡೆ ಹೋಗುತ್ತೆ. ಸೊ ದಟ್ ಪ್ರೋಸೆಸ್ ವಿ ಕಾಲ್ಡ್ ಎಸ್ ಎಕ್ಸ್ ಆಸ್ಮೋಸಿಸ್. ದೆನ್ ನೆಕ್ಸ್ಟ್ ಬರ್ಕೊಳ್ಳಿ. So ಈಗ next the cell is placed in hypotonic solution. This plant cell hypotonic solution ಒಳಗಡೆ ಹಾಕಿದೆ. hypotonic solution ಅಂತಂದ್ರೆ the solution which contains less amount of solute concentration when compared to that of cell sap. cell sap ಗೆ ಕಂಪೇರ್ ಮಾಡಿದರೆ ಆ cell sap ಒಳಗಡೆ ಇರುವಂಥ solute concentration ಮತ್ತು hypotonic solution ಅಲ್ಲಿ ಇರುವಂಥ solute concentration ಕಂಪೇರ್ ಮಾಡಿದರೆ hypotonic solution ಅಲ್ಲಿ solute concentration ಕಡಿಮೆ ಇರುತ್ತೆ. ಸೊ ಸೆಲ್ ಸ್ಯಾಪ್ ಅಲ್ಲಿ ಜಾಸ್ತಿ ಇರುತ್ತೆ. ಈಗ ಏನಾಗುತ್ತೆ, ದ ವಾಟರ್ ವಿಲ್ ಮೂವ್ ಫ್ರಮ್ ಹೈಪೋಟೋನಿಕ್ ಸೊಲ್ಯೂಷನ್ ಇನ್ ಟು ದ ಸೆಲ್. ದೆನ್ ದ ಸೆಲ್ ವಿಲ್ ಫ್ಲೆಸಿಡ್. ಸೊ ಸಾರಿ ಫ್ಲೆಸಿಡ್ ಇದ್ದೇನಾಗುತ್ತೆ, ಟರ್ಜಿಡ್ ಆಗುತ್ತೆ. ಸೆಲ್ ವಿಲ್ ಸ್ವೆಲ್ ಅಪ್. ಓಕೆ, ಸೊ ಎಂಡ್ ಆಸ್ಮೋಸಿಸ್ ಇಸ್ ಡಿಫೈನ್ಡ್ ಆಸ್ ದ ಪ್ರೋಸೆಸ್ ಆಫ್ ಎಂಟ್ರಿ of water molecules from the surrounding hypotonic solution into the cell. So here entry of water molecules from the surrounding hypotonic solution into the cell across the semi-permeable membrane is called as end osmosis. So these are the two types of osmosis, exosmosis and end osmosis. Okay. So next, a very important thing for competitive, ನೀಟಲ್ಲಿ ನಮಗೆ ಕನ್ಫ್ಯೂಷನ್ ಮಾಡುವಂಥದ್ದು ಡೆಫಿನೇಷನ್ನ ಪ್ರೋಸೆಸ್ನ ಓದಬೇಕು. ದಟ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಡಿಫರೆನ್ಸ್ ಬಿಟ್ವೀನ್ ಆಸ್ಮೋಟಿಕ್ ಪ್ರೆಷರ್ ಅಂಡ್ ಆಸ್ಮೋಟಿಕ್ ಪೊಟೆನ್ಷಿಯಲ್, ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್. ಸೊ ಆಸ್ಮೋಟಿಕ್ ಪ್ರೆಷರ್ ಅಂತಂದ್ರೇನು? ಈಗ ಇಲ್ಲಿ ನಾವು ಥಿಸಲ್ ಫನಲ್ ಎಕ್ಸ್ಪೆರಿಮೆಂಟ್ನ ಸ್ಟಡಿ ಮಾಡಿದ್ವಿ. ಸೊ ಮೂಮೆಂಟ್ ಆಫ್ ವಾಟರ್ ಫ್ರಮ್ ದ ಬೀಕರ್ ಇನ್ ಟು ದ ಥಿಸಲ್ ಫನಲ್ ಅಕ್ರಾಸ್ ದ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ಬಿಕಾಸ್ ಇಲ್ಲಿ ಥಿಸಲ್ ಫನಲ್ ಬೀಕರ್ ಒಳಗಡೆ ಇರುವಂಥ ವಾಟರ್ ಮಾಲಿಕ್ಯೂಲ್ಸ್ ಹ್ಯಾಡ್ ಹೈ ಕೈನೆಟಿಕ್ ಎನರ್ಜಿ ವೆನ್ ಕಂಪೇರ್ಡ್ ಟು ದ ಸೊಲ್ಯೂಷನ್ present in the Thissell funnel. So
ಬೀಕರಲ್ಲಿರುವಂಥದ್ರಲ್ಲಿಯೂ ಏನಿರುತ್ತೆ ವಾಟರ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ, ಟಿಸಲ್ ಫನಲ್ ಒಳಗಡೆ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ. ಹೈಯರ್ ವಾಟರ್ ಪೊಟೆನ್ಷಿಯಲಿಂದ ಲೋಯರ್ ವಾಟರ್ ಪೊಟೆನ್ಷಿಯಲ್ ಕಡೆಗೆ ವಾಟರ್ ಮಾಲಿಕ್ಯೂಲ್ಸ್ಗಳು ಮೂವ್ಮೆಂಟ್ ಆಗುತ್ತೆ ಅಂತ ಓದಿದ್ವಿ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇದೇ ರೀತಿ ಒಂದು ಟಿಸಲ್ ಫನಲ್ ಎಕ್ಸ್ಪೆರಿಮೆಂಟ್ ಸೆಟಪ್ನ ಮಾಡಬೇಕು. ಮಾಡಿಬಿಟ್ಟು ನಾವು ಈ ಟಿಸಲ್ ಫನಲ್ ಒಳಗಡೆ ಇನಿಷಿಯಲ್ ಲೆವೆಲ್ ಏನಿರುತ್ತೆ, ಇದಾದಮೇಲೆ ಇದ್ರ ಒಳಗಡೆ ಒಂದು ಶುಡ್ ಇನ್ಸರ್ಟ್ ದ ಟಿಸಲ್ ಫನಲ್ ಶುಡ್ ಇನ್ಸರ್ಟ್ ಈ ಒಂದು ವೇಟ್ನ ಇನ್ಸರ್ಟ್ ಮಾಡಬೇಕು, ಒಂದು ಪ್ರೆಷರ್ನ ಇನ್ಸರ್ಟ್ ಮಾಡಬೇಕು. ಸೊ ಪ್ರೆಷರ್ ಎಲ್ಲಿ ಇನ್ಸರ್ಟ್ ಮಾಡ್ತಿದ್ವಿ? ಪ್ರೆಷರ್ ಈಸ್ ಇನ್ಸರ್ಟೆಡ್ ಇನ್ಸೈಡ್ ದ ಸೊಲ್ಯೂಷನ್, ಇನ್ಸೈಡ್ ದ ಟಿಸಲ್ ಫನಲ್. ಓಕೆ, ಇನ್ಸೈಡ್ ದ ಟಿಸಲ್ ಫನಲ್ ಒಳಗೆ ಇರುವಂಥ ಸೊಲ್ಯೂಷನ್ ಮೇಲೆ ನಾವು ಪ್ರೆಷರ್ನ ಇನ್ಸರ್ಟ್ ಮಾಡ್ತಿದ್ವಿ. Insertion of pressure onto the solution present inside the Tisel funnel. ಸೊ ಪ್ರೆಷರ್ನ ಇನ್ಸರ್ಟ್ ಮಾಡಬೇಕು. ಒಂದು ಬಾರ್ ಇರುವಂಥ ಒಂದು ಪ್ರೆಷರ್ನ ನಾವು ಸೊಲ್ಯೂಷನ್ ಮೇಲೆ, ಅಂದರೆ 10% ಶುಗರ್ ಸೊಲ್ಯೂಷನ್ ಏನಿರುತ್ತೆ ಟಿಸಲ್ ಫನಲ್ಲಿ, ಅದ್ರ ಮೇಲೆ ನಾವು ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡಿ ಫ್ಯೂ ಮಿನಿಟ್ಸ್ ಬಿಟ್ಟು ನೋಡಿದರೆ ದೇರ್ ಈಸ್ ನೋ ಆಸ್ಮೋಸಿಸ್. ಆ್ಯಕ್ಚುಲಿ ಆಸ್ಮೋಸಿಸ್ ಆಗ್ತಿತ್ತು, ಈಗ ಆಸ್ಮೋಸಿಸ್ ಆಗ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆಸ್ಮೋಟಿಕ್ ಪ್ರೆಷರ್. ಅದನ್ನೇನಂತ ಕರಿತೀವಿ ನಾವು? ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ. ಸೊ ಆಸ್ಮೋಟಿಕ್ ಪ್ರೆಷರ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಮೀನ್ಸ್ ಇಟ್ ಈಸ್ ದ ಪ್ರೆಷರ್ ಅಪ್ಲೈಡ್ by a solution to prevent the process of osmosis. Means movement of molecule from higher water potential into ಲೋಯರ್ ವಾಟರ್ ಪೊಟೆನ್ಷಿಯಲ್ ಅಕ್ರಾಸ್ ದ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅಂತ. ಸಿಂಪಲ್ ಆಗಿ ಆಸ್ಮೋಸಿಸ್ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಪ್ರೆಷರ್ನ ಇನ್ಸರ್ಟ್ ಮಾಡ್ತಿದ್ವಿ. ಪ್ರೆಷರ್ ಯಾವ್ದ್ರ ಮೇಲೆ ಹಾಕಿದ್ವಿ? ಸೊಲ್ಯೂಷನ್ ಮೇಲೆ ಹಾಕಿದ್ವಿ. ಆ ಸೊಲ್ಯೂಷನ್ ಮೇಲಿರುವಂಥ ಪ್ರೆಷರ್ನ ಯಾವ್ದ್ರ ಮೇಲೆ ಹಾಕಿದೆ? ಸೊಲ್ಯೂಷನ್ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಮೇಲೆ ಪ್ರೆಷರ್ನ ಹಾಕಿದೆ. ಸೊ ಆ ಪ್ರೆಷರ್ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ವಾಟರ್ ಮಾಲಿಕ್ಯೂಲ್ಸ್, ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ಮೇಲೆ ಹೋಗುತ್ತೆ. ಆಗ ವಾಟರ್ ಮಾಲಿಕ್ಯೂಲ್ಸ್ಗಳು ಮೂವ್ಮೆಂಟ್ ಆಗೋಕ್ಕೆ ಆಗೋದಿಲ್ಲ. ಏನಕ್ಕೆ ಆಗೋದಿಲ್ಲ ಅಂತಂದರೆ ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಇರುವಂಥ ಕೈನೆಟಿಕ್ ಎನರ್ಜಿ ಈಗ ಲೆಸ್ ಇದೆ ವೆನ್ ಕಂಪೇರ್ಡ್ ಟು ದಟ್ ಆಫ್ ದ ಎನರ್ಜಿ ಪ್ರೆಸೆಂಟ್ ಆನ್ ದ ಸೊಲ್ಯೂಷನ್ ಸೈಡ್. ಸೊಲ್ಯೂಷನ್ ಮೇಲಿರುವಂಥ ಎನರ್ಜಿಗೂ ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ಮೇಲೆ ಇರುವಂಥ ಕೈನೆಟಿಕ್ ಎನರ್ಜಿಗೂ ಈಗ ಕಂಪೇರ್ ಮಾಡಿದರೆ ಸೊಲ್ಯೂಷನ್ ಮೇಲಿರುವಂಥ ಎನರ್ಜಿ ಏನಾಗಿದೆ? ಜಾಸ್ತಿ ಇದೆ. ಸೊ ನಾವು ಇಟ್ ವಿಲ್ ಅವಾಯ್ಡಿಂಗ್ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್, ಅಂದರೆ ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ಇನ್ ಟು ದ ಸೊಲ್ಯೂಷನ್ ಒಳಗಡೆ ಮೂವ್ಮೆಂಟ್ ಆಗೋದನ್ನು ಏನು ಮಾಡ್ತಾ ಇದೆ? ಆ ಸೊಲ್ಯೂಷನ್ ಪ್ರೆಷರ್ನ ಕೊಡ್ತಾ ಇದೆ. ಸೊ ಆಗ ಈ ಸೊಲ್ಯೂಷನ್ ಪ್ರೆಷರ್ ಜಾಸ್ತಿ ಆಯ್ತು ವೆನ್ ಕಂಪೇರ್ ಟು ದ ಸಾಲ್ವೆಂಟ್. ಸೊ ಆಸ್ಮೋಸಿಸ್ ಆಗೋದೇನಾಗುತ್ತೆ? ಸ್ಟಾಪ್ ಆಗುತ್ತೆ. ಯಾಕೆಂತಂದರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸಲ್ಲಿರುವಂಥ ಕೈನೆಟಿಕ್ ಎನರ್ಜಿಗಿಂತ ಜಾಸ್ತಿ ಎಲ್ಲಿದೆ? ಸೊಲ್ಯೂಷನಲ್ಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ. ಈಗ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು ಮೂವ್ಮೆಂಟ್ ಆಗೋದಕ್ಕೆ ಆಗೋದಿಲ್ಲ. ಆ್ಯಂಡ್ ದಟ್ಸ್ ಅವಾಯ್ಡ್ ದ ಪ್ರೋಸೆಸ್ ಆಫ್ osmosis, and that pressure applied by the solution to prevent the process of osmosis is called as what? Osmotic pressure anta karitare. Artha aaytu? Very important. Then the osmotic pressure is positive. ಇದು ಗೊತ್ತಿರಬೇಕು. osmotic pressure is positive in nature. Next ನೋಡೋಣ. osmotic potential. Osmotic potential ಅಂತ ಅಂದ್ರೆ it is the potential
of water molecules. Osmotic potential means it is the potential of water molecules. ಯಾವ್ದು water molecules ಒಂದು potential. It is the potential of water molecules to move from water molecules to move from higher water potential present in hypotonic solution. ಅವಾಗ ಹೇಳಿದ್ದೀನಿ ಹೈಪೋಟೋನಿಕ್ ಹೈಪರ್ಟೋನಿಕ್ ಅಂತಂದರೆ. ಸೊ ಹೈಪೋಟೋನಿಕ್ ಸೊಲ್ಯೂಷನಲ್ಲಿ ವಾಟರ್ ಪೊಟೆನ್ಷಿಯಲ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇಟ್ ಇಸ್ ದ ಪೊಟೆನ್ಷಿಯಲ್ ಅಂದರೆ ಅದ್ರದ್ದು ಎಬಿಲಿಟಿ ಯಾವ್ದು ವಾಟರ್ ಮಾಲಿಕ್ಯೂಲ್ಸ್ ಟು ಮೂವ್ ಫ್ರಮ್ hypotonic solution to hypertonic solution. ಹೈಪೋಟೋನಿಕ್ ಸೊಲ್ಯೂಷನ್ ಇಂದ ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ಮೂವ್ಮೆಂಟ್ ಆಗುವಂಥ ಎಬಿಲಿಟಿ, ಅದರದ್ದು ಎನರ್ಜಿ ಇದೆಯಲ್ಲ, ಕೈನೆಟಿಕ್ ಎನರ್ಜಿ. ಸೊ ಆ ಪೊಟೆನ್ಷಿಯಲ್ ಏನಂತ ಕರಿತೀವಿ, ಆಸ್ಮೋಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಇಲ್ಲಿ ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಹೈಯರ್ ವಾಟರ್ ಪೊಟೆನ್ಷಿಯಲ್ ಇರುತ್ತೆ when compared to that of hypertonic solution. So now the water molecules tends to move from hypotonic solution to hypertonic solution. ಸೊ ಅದು ಏನಕ್ಕೆ ಮೂವ್ಮೆಂಟ್ ಆಗುತ್ತೆ ಅಂತಂದರೆ ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಫ್ರೀ ಆದಂಥ ಕೈನೆಟಿಕ್ ಎನರ್ಜಿ ಇರುತ್ತೆ, ಅದರದ್ದೇ ಆದಂಥ ಒಂದು ಪೊಟೆನ್ಷಿಯಲ್ ಇರುತ್ತೆ. ದಟ್ ಪೊಟೆನ್ಷಿಯಲ್ ಈಸ್ ಕಾಲ್ಡ್ ಆಸ್, ಆ ಪೊಟೆನ್ಷಿಯಲ್ನ ಏನಂತ ಕರಿತೀವಿ ನಾವು, ಆಸ್ಮೋಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. Osmotic potential is always negative in nature. ಸೊ ಈ ಆಸ್ಮೋಟಿಕ್ ಪೊಟೆನ್ಷಿಯಲ್ ಏನಿರುತ್ತೆ ಯಾವಾಗಲೂ ಕೂಡ ನೆಗೆಟಿವ್ ಆಗಿರುತ್ತೆ. ಆಸ್ಮೋಟಿಕ್ ಪ್ರೆಷರ್ ಪಾಸಿಟಿವ್ ಇರುತ್ತೆ. ಸೊ ಆಸ್ಮೋಟಿಕ್ ಪ್ರೆಷರ್ ಅಂತ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಏನು ಮಾಡ್ತೀವಿ, ಟಿಸಲ್ ಫನಲ್ ಎಕ್ಸ್ಪೆರಿಮೆಂಟ್ನ ಸೇಮ್ ಕಂಡಕ್ಟ್ ಮಾಡಿಬಿಟ್ಟು ಅಲ್ಲಿ ಒಂದು ಪ್ರೆಷರ್ನ ಇನ್ಸರ್ಟ್ ಮಾಡ್ತೀವಿ. ಯಾವ್ದ್ರ ಮೇಲೆ, ಸೊಲ್ಯೂಷನ್ ಮೇಲೆ. ಸೊಲ್ಯೂಷನ್ ಎಲ್ಲಿರುತ್ತೆ, ಟಿಸಲ್ ಫನಲ್ ಒಡೆ ಇರುತ್ತೆ. ಸೊ ಸೊಲ್ಯೂಷನ್ಗೆ ಈಗ ಪ್ರೆಷರ್ ಸಿಕ್ತು, ಎಷ್ಟು ಎನರ್ಜಿ ಸಿಕ್ತು, ದಟ್ ಪ್ರೆಷರ್ನ ಏನು ಮಾಡುತ್ತೆ, ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ಎಂಟ್ರಿ ಆಗ್ತಿರುತ್ತಲ್ಲ ಅಕ್ರಾಸ್ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಸೊಲ್ಯೂಷನ್ ಒಡೆ, ಅದ್ರ ಮೇಲೆ ಪ್ರೆಷರ್ ಕೊಡುತ್ತೆ. ಈಗ ಸೊಲ್ಯೂಷನ್ನಲ್ಲಿ ಇರುವಂಥ ಪ್ರೆಷರು ನಾವು ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಫ್ರೀ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಂದರೆ ಫ್ರೀ ವಾಟರ್ ಮಾಲಿಕ್ಯೂಲ್ಸ್ಗೆ ಕಂಪೇರ್ ಮಾಡಿದ್ರೆ ಸೊಲ್ಯೂಷನ್ ಇರುವಂಥ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆ ಪ್ರೆಷರು ಫ್ರೀ ವಾಟರ್ ಮಾಲಿಕ್ಯೂಲ್ಸಲ್ಲಿರುವಂಥ ಕೈನೆಟಿಕ್ ಎನರ್ಜಿಗಿಂತ ಅದರಲ್ಲಿ ಜಾಸ್ತಿ ಇರೋದ್ರಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಮೂವ್ಮೆಂಟ್ ಆಗೋಕ್ಕಾಗೋದಿಲ್ಲ ಅಗೇನ್ಸ್ಟ್ ಟು ದ ಪ್ರೆಷರ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್. ಸೊ ದಟ್ ಪ್ರೆಷರ್ ಅಪ್ಲೈಡ್ ಬೈ ದ ಸೊಲ್ಯೂಷನ್ ಟು ಪ್ರಿವೆಂಟ್ ದ ಪ್ರೋಸೆಸ್ ಆಫ್ ಆಸ್ಮೋಸಿಸ್ ಈಸ್ ಕಾಲ್ಡ್ ಆಸ್ ಆಸ್ಮೋಟಿಕ್ ಪ್ರೆಷರ್ ಅಂತ ಕರೀತೀವಿ. ಹೌದಾ? ಇದು ಯಾವ ರೀತಿ ಅಂತ ಅಂದರೆ, ಈಗ ಈ ವಾಲ್ ಇದೆ, ಈ ಬೋರ್ಡ್ ಇದೆ, ಈ ಬೋರ್ಡು ನನ್ನ ಮೇಲೆ ಬೀಳ್ತಾ ಇದೆ ಅಂತ ತಿಳ್ಕೊಳ್ಳಿ, ರೈಟ್? ಸೊ ಈ ಬೋರ್ಡ್ ನನ್ನ ಮೇಲೆ ಬೀಳ್ತಾ ಇದೆ, ಯಾಕೆ ಬಿದ್ದಾಗ ನಾನು ಬಿದ್ದೋಗ್ಬಿಡ್ತೀನಿ, ಅದು ಕಂಪ್ಲೀಟಾಗಿ ನನ್ನ ಮೇಲೆ, ಆ ಬೋರ್ಡ್ ನನ್ನ ಮೇಲೆ ಬೀಳುತ್ತೆ, ನಾನು ಬಿದ್ದೋಗ್ತೀನಿ. ಯಾಕೆಂದರೆ ನನಗೆ ಅಷ್ಟು ಪ್ರೆಷರ್ ಇರೋದಿಲ್ಲ, ನನಗೆ ಈ ಬೋರ್ಡಿನ ಎನರ್ಜಿನ ಪ್ರೆಷರ್ನ ತಡ್ಕೊಳೋ ಅಷ್ಟು ಎನರ್ಜಿ ನನ್ನಲ್ಲಿ ಇರೋದಿಲ್ಲ. ಹಾಗಾಗಿ ಈ ಬೋರ್ಡ್ ಬಿದ್ದ ತಕ್ಷಣ ನಾನು ಬಿದ್ದೋಗ್ಬಿಡ್ತೀನಿ. ಸೊ ಈಗ ನನಗೆ ಏನೋ ಒಂದು ಎಕ್ಸ್ಟ್ರಾ ಪ್ರೆಷರ್ ಇದೆ, ನನ್ನ ಯಾರೋ ಒಬ್ಬ ಪ್ರೆಷರ್ ಕೊಟ್ಟಿದ್ದಾನೆ, ಈ ಬೋರ್ಡ್ನ ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ನನಗಿನ್ನೊಬ್ಬ ಪ್ರೆಷರ್ ಕೊಟ್ಟಿದ್ದಾನೆ. ಸೊ ಆ ಪ್ರೆಷರಿಂದ ಈ ಬೋರ್ಡನ್ನ ಏನು ಮಾಡ್ತೀನಿ, ನಾನು ಹೊರಗಡೆ ದೂಕ್ತಾ ಇದ್ದೀನಿ. ಸೊ ಅವಾಗ ಎಕ್ಸ್ಟ್ರಾ ಪ್ರೆಷರ್ ನನ್ನ ಮೇಲೆ ಬೋರ್ಡ್ ಬಿತ್ತು ಅಂತಂದರೆ ನಾನು ಒಬ್ಬನೇ ಇದ್ದಾಗ ಅದನ್ನ ತಡೆಯೋಕ್ಕಾಗಲ್ಲ, ನಾನು ಬಿಟ್ಬಿಡ್ತೀನಿ ಬೋರ್ಡಿನ ಜೊತೆಗೆ. ಆವಾಗ ಬೋರ್ಡ್ ನನ್ನ ಮೇಲೆ ಬೀಳುತ್ತೆ. ಸೊ ಅದರದ್ದು ಪ್ರೆಷರ್ ಜಾಸ್ತಿ ಇರುತ್ತೆ. ನನಗೆ ಯಾರೋ ಒಂದು ಪ್ರೆಷರ್ ಕೊಟ್ಟು ನನಗೊಂದು ಹೆಲ್ಪ್ ಮಾಡಿದ್ರು, ಈ ಥರ ನನಗೆ ಪ್ರೆಷರ್ ಕೊಟ್ಟಾಗ ಈ ಬೋರ್ಡ್ನ ಇಟ್ಕೊಂಡು ಈ ಕಡೆ ದೂಕ್ಬಿಟ್ರೆ, ಸೊ ಆ ಕಡೆ ಮೂವ್ಮೆಂಟ್ ಮಾಡಿದರೆ ಅವಾಗ ನನ್ನ ಪ್ರೆಷರು ಬೋರ್ಡಿನ ಪ್ರೆಷರ್ಗೆ ಕಂಪೇರ್ ಮಾಡಿದ್ರೆ ನನ್ನ ಪ್ರೆಷರ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆಸ್ಮೋಟಿಕ್ ಪ್ರೆಷರ್. ಸೊ ಮುಂಚೆನು ವಾಟರ್ ಮಾಲಿಕ್ಯೂಲ್ಸ್, ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಷರ್ ಇರುತ್ತಲ್ಲ, ಕೈನೆಟಿಕ್ ಎನರ್ಜಿ, ಅದನ್ನ ಆಸ್ಮೋಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ನೋಡಿ, ಅದೇ ಇಟ್ ಈಸ್ ದ ಪೊಟೆನ್ಷಿಯಲ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟು ಮೂವ್ ಫ್ರಮ್ ಹೈಪೋಟೋನಿಕ್ ಸೊಲ್ಯೂಷನ್ ಟು ಹೈಪರ್ಟೋನಿಕ್ ಸೊಲ್ಯೂಷನ್. ಈಗ ಆಸ್ಮೋಟಿಕ್ ಪ್ರೆಷರ್ ಸೊ ನಾನು ಆಗಲೇ ಹೇಳಿದ್ದೀನಿ, ಆಸ್ಮೋಟಿಕ್ ಪ್ರೆಷರ್ ಪಾಸಿಟಿವ್ ಇರುತ್ತೆ, ಆಸ್ಮೋಟಿಕ್ ಪೊಟೆನ್ಷಿಯಲ್ ನೆಗೆಟಿವ್ ಇರುತ್ತೆ. ಸೊ ಆಸ್ಮೋಟಿಕ್ ಪ್ರೆಷರ್
is always equal to osmotic potential. So ನೋಡಿ, osmotic pressure is always equal to osmotic potential. osmotic potential ಗೆ ಈಕ್ವಲ್ ಆಗಿರುತ್ತೆ. osmotic potential ಅಂತಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ, ಸಿಂಬಲ್ psi s ಅಂತ ಕರಿತೀವಿ. osmotic pressure is indicated by OP. So OP is always equal to psi s. psi s ಏನಿರುತ್ತೆ, ನೆಗೆಟಿವ್ ಇರುತ್ತೆ, ಇಲ್ಲೇನಿರುತ್ತೆ ಪಾಸಿಟಿವ್. ಸೊ ಇಲ್ಲಿ 10 OP ಇತ್ತು ಅಂತಂದ್ರೆ, ಇಲ್ಲಿ 10 OS ಇತ್ತು ಅಂತಂದ್ರೆ 10 - 10 ಅಲ್ಲಿಗೆ ಏನಾಗುತ್ತೆ 0 ಆಗುತ್ತೆ. ಸೊ ಹಾಗಾಗಿ OP ಈಸ್ ಆಲ್ವೇಸ್ ಈಕ್ವಲ್ ಟು psi s. psi s ಅಂತಂದ್ರೇನು? psi s means osmotic potential. Then OP means osmotic pressure. Osmotic pressure is always equal to osmotic potential. Very very important. ಸೊ ಇಲ್ಲಿ ಜಾಸ್ತಿ ಕಾಂಪಿಟೇಟಿವ್ ಕ್ವಶನ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ. ಸೊ ಇವೆಲ್ಲ ಕಾಂಪಿಟೇಟಿವ್ಗೆ ಬರುವಂಥದ್ದು ಮೈನಾಗಿ ನೀಟ್ ಎಕ್ಸಾಮ್ಸಲ್ಲಿ ಬೇಕಾಗುತ್ತೆ. ಮತ್ತು ಇದ್ರ ಬೇಸಿಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೂಡ ಕೊಡ್ತಾರೆ. ಸೊ ಅದು ಪ್ರಾಬ್ಲಮ್ಸ್ನ ನಾವು ಕಾಂಪಿಟೇಟಿವ್ ಮಾಡಬೇಕಾದ್ರೆ ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನೀಟ್ ಇದರಲ್ಲಿ ಕೇಳ್ತಾರೆ. OP ಈ ಸೈನ್ಸು ಸಿಂಬಲ್ಸ್ ಎಲ್ಲ ನಾವು ನೆನಪಲ್ಲಿ ಇಟ್ಕೋಬೇಕು. psi W ಅಂದರೆ ವಾಟರ್ ಪೊಟೆನ್ಷಿಯಲ್, psi s ಅಂತ ಅಂದರೆ ಸಲ್ಯೂಟ್ ಪೊಟೆನ್ಷಿಯಲ್, OP ಅಂತಂದರೆ ಸಲ್ಯೂಟ್ ಪ್ರೆಷರ್, ಆಸ್ಮೋಟಿಕ್ ಪ್ರೆಷರ್. ದೆನ್ psi P ಅಂತ ಅಂದರೆ psi P ಮೀನ್ಸ್ ಪ್ರೆಷರ್ ಪೊಟೆನ್ಷಿಯಲ್. ಸೊ ಈ ರೀತಿ ಸಿಂಬಲ್ಸ್ಗಳು ಇರ್ತವೆ. ಸೊ ಇದನ್ನು ನಾವು ತಿಳ್ಕೊಂಡಿರ್ಬೇಕು. TP ಟರ್ಗರ್ ಪ್ರೆಷರ್, WP ವಾಲ್ ಪ್ರೆಷರ್. ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ಸಿಂಬಲ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಸೊ OP ಅಂದರೆ ಆಸ್ಮೋಟಿಕ್ ಪ್ರೆಷರ್ ಇಸ್ ಆಲ್ವೇಸ್ ಈಕ್ವಲ್ ಟು ಸಲ್ಯೂಟ್ ಪೊಟೆನ್ಷಿಯಲ್ ಕಾಲ್ಡ್ ಎಸ್ psi s. ಆಸ್ಮೋಟಿಕ್ ಪ್ರೆಷರ್ ಈಸ್ ಪಾಸಿಟಿವ್. ಇದೇನಿರುತ್ತೆ? ಪಾಸಿಟಿವ್ ಇರುತ್ತೆ. ಆಸ್ಮೋಟಿಕ್ ಪ್ರೆಷರ್ ಈಸ್ ಪಾಸಿಟಿವ್, ಆಸ್ಮೋಟಿಕ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ ನೆಗೆಟಿವ್. ಅದು ಸಿಂಬಲ್ಸ್ ಕೂಡ ನಮಗೆ ನೆನಪಲ್ಲಿರಬೇಕು. ಓಕೆ. ಸೊ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ osmosis, significance of osmosis, then types of osmosis and experiment of osmosis like potato osmocup experiment and Tizzel funnel experiment, and finally we study the difference between osmotic pressure and osmotic potential. In next video we will discuss about turgor pressure, plasmolysis, deplasmolysis, turgor pressure, wall pressure and diffusion pressure deficit in detail. Till then, thank you.